ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಾನಸಿಕ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಶಿಕ್ಷಕಿ ವೇದಶ್ರೀ ಹೇಳಿದರು. ಬೇಲೂರಿನ ಮೌಂಟ್ ಫೋರ್ಟ್ ಶಾಲೆಯಲ್ಲಿ ಮೇ 5ರಿಂದ 10ರವರೆಗೆ ನಡೆಯಲಿರುವ ಧ್ಯಾನ ಹಾಗೂ ಉಸಿರಾಟ ಶಿಬಿರದ ಕುರಿತು ಮಾಹಿತಿ ನೀಡಿ ಅವರು ಮಾತನಾಡಿದರು. ಈ ಶಿಬಿರವು ಒಟ್ಟು 6 ದಿನಗಳ ಕಾಲ ನಡೆಯಲಿದ್ದು ಪ್ರತಿದಿನ ಭಾಗವಹಿಸುವುದು ಕಡ್ಡಾಯವಾಗಿದೆ. ಭಾಗವಹಿಸುವವರು ಬೆಳಗ್ಗೆ 6ರಿಂದ 8:30ರವರೆಗೆ ಅಥವಾ ಸಂಜೆ 6ರಿಂದ 8:30ರವರೆಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬ್ಯಾಚ್ ಆಯ್ಕೆ ಮಾಡಿಕೊಳ್ಳಬಹುದು. ಮೇ 4ರಂದು ಸಂಜೆ 6ರಿಂದ 8 ಗಂಟೆಯವರೆಗೆ ಅದೇ ಸ್ಥಳದಲ್ಲಿ ನೋಂದಣಿ ಹಾಗೂ ಪರಿಚಯ ತರಗತಿ ನಡೆಯಲಿದ್ದು ಆಸಕ್ತರು ನೇರವಾಗಿ ಭಾಗವಹಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ಅವರು ತಿಳಿಸಿದರು. ಈ ಶಿಬಿರಕ್ಕೆ 600 ದೇಣಿಗೆ ನಿಗದಿಪಡಿಸಲಾಗಿದೆ. ಶಿಬಿರದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ. ದೈನಂದಿನ ಒತ್ತಡದಿಂದ ಹೊರಬಂದು ಮನಸ್ಸಿಗೆ ಶಾಂತಿ ನೀಡುವುದು, ಏಕಾಗ್ರತೆ ಹೆಚ್ಚಿಸುವುದು ಹಾಗೂ ಜೀವನದತ್ತ ಸಕಾರಾತ್ಮಕ ದೃಷ್ಟಿಕೋನ ಬೆಳೆಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ವಿಶೇಷವಾಗಿ ಸುದರ್ಶನ ಕ್ರಿಯೆ ಸೇರಿದಂತೆ ವಿವಿಧ ಉಸಿರಾಟ ವಿಧಾನಗಳು ನುರಿತ ಶಿಕ್ಷಕರಿಂದ ಕಲಿಸಲಾಗುತ್ತದೆ ಎಂದು ಅವರು ಹೇಳಿದರು. ಭಾಗವಹಿಸುವವರು ನೀಡುವ ದೇಣಿಗೆಯನ್ನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮೂಲಕ ನಡೆಸುತ್ತಿರುವ ಉಚಿತ ಶಾಲೆ ಹಾಗೂ ಸಮಾಜಮುಖಿ ಯೋಜನೆಗಳಿಗೆ ವಿನಿಯೋಗಿಸಲಾಗುತ್ತದೆ ಎಂದು ತಿಳಿಸಿದರು. ಈಗಾಗಲೇ ಶಿಬಿರಕ್ಕೆ 40ಕ್ಕೂ ಹೆಚ್ಚು ಜನರು ನೋಂದಾಯಿಸಿಕೊಂಡಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಹಾಸನ, ಅರಸೀಕೆರೆ ಹಾಗೂ ಚನ್ನರಾಯಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಇಂತಹ ಶಿಬಿರಗಳು ಯಶಸ್ವಿಯಾಗಿ ನಡೆದಿದೆ. ವಿಶ್ವದ 192 ದೇಶಗಳಲ್ಲಿ ಕೋಟ್ಯಾಂತರ ಜನರು ಈ ತರಬೇತಿಯಲ್ಲಿ ಲಾಭ ಪಡೆದಿದ್ದಾರೆ ಎಂದು ವೇದಶ್ರೀ ಹೇಳಿದರು. ಬೇಲೂರು ಭಾಗದ ಸಾರ್ವಜನಿಕರು ಈ ಶಿಬಿರದಲ್ಲಿ ಭಾಗವಹಿಸಿ ಅವರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ನೀವು ಅನುಭವವನ್ನು ಪಡ್ಕೊಳ್ಳಿ, ಅನುಭವವನ್ನು ಪಡ್ಕೊಂಡು ಇನ್ನೂ ಹೆಚ್ಚು ಬೇಲೂರಿನಲ್ಲಿ ಕಾರ್ಯಕ್ರಮಗಳು ಜರುಗಲಿ ಅನ್ನೋದು ನಮ್ಮ ಉದ್ದೇಶ ಮತ್ತು ಆಶಯ ಆಗಿದೆ ಕೂಡ. ಹಾಗೆಯೇ ಈಗಾಗಲೇ ಹಾಸನಲ್ಲಿ 500ಕ್ಕಿಂತ ಹೆಚ್ಚು ಈಗಾಗಲೇ ಈ ಇದರಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಹಾಸನಲ್ಲಿ ಈಗಾಗಲೇ ಮಲ್ನಾಡ್ ಇಂಜಿನಿಯರ್ ಕಾಲೇಜಲ್ಲಿ 3 ಶಿಬಿರಗಳು ನಡೆದಿದೆ. 100ಕ್ಕಿಂತ ಹೆಚ್ಚು ಜನ ಪ್ರತಿ ಶಿಬಿರದಲ್ಲೂ ಭಾಗವಹಿಸಿದ್ದಾರೆ. ಹಾಗೆ ಅರಸೀಕೆರೆಯಲ್ಲಿ ಕೂಡ ಈಗಾಗಲೇ ನಾಳೆ ಅಲ್ಲಿ ಒಂದು ಶಿಬಿರ ಮುಕ್ತಾಯ ಆಗ್ತಾ ಇದೆ. ಚನ್ನರಾಯಪಟ್ಟಣದಲ್ಲೂ ಕೂಡ ಗಣಪತಿ ಪೆಂಡಾಲ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ 2 ಶಿಬಿರಗಳು ಜರುಗಿದೆ. ಅಂದರೆ ಉದ್ದೇಶ ಒಂದೇ, ಇಡೀ ಪ್ರಪಂಚ ಯಾವುದರ ಹಿಂದೆ ಓಡ್ತಾ ಇದೆ, ನಮ್ಮನ್ನು ನಾವು ಮರೆತು ಓಡ್ತಾ ಇದ್ದೀವಿ. ಸ್ವಲ್ಪ ನಿಂತು ನಮ್ಮನ್ನು ನಾವು ನೋಡ್ಕೊಳ್ತಾ ನಮ್ಮ ಹಿನ್ನೆಲೆಯಲ್ಲಿ ಏನಿದೆ ಅಥವಾ ನಾವು ಹೇಗೆ ಮುಂದಿನ ನಮ್ಮ ಈ ಒತ್ತಡ ಮುಕ್ತ ಬದುಕನ್ನು ಬದುಕೋದು ಇರುವಷ್ಟು ದಿನಗಳ ಕಾಲ, ಮತ್ತು ಸುಖಿ ಕುಟುಂಬ ಅಥವಾ ಸುಖಿ ಸಮಾಜವನ್ನು ನೋಡಲಿಕ್ಕೆ ನಮ್ಮಲ್ಲಿ ನಾವು ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಈ 6 ದಿನಗಳಲ್ಲಿ ಹೇಳ್ಕೊಡ್ಲಿಕ್ಕಾಗತ್ತೆ. ಎಲ್ಲರೂ ಕೂಡ ಭಾಗವಹಿಸಿ ಅಂತ ಕೇಳ್ತೀನಿ. ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈಗಾಗಲೇ ಗುರುಗಳ ಬಗ್ಗೆ ನಿಮಗಾಗಲೇ ಗೊತ್ತಾಗಿರುತ್ತೆ, ತುಂಬ ಮೀಡಿಯಾಗಳೆಲ್ಲ ನೋಡಿರ್ತೀರಾ. ಏನಾದರೂ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಮತ್ತಿನ್ನೇನೋ ನಿಮಗೆ ಒಂದಷ್ಟು ಪ್ರಶ್ನೆಗಳಿದ್ರೆ ಬೇಕಿದೆ, ನನ್ನ ಪರಸ್ಪರ ಪ್ರಶ್ನೆಗಳ ಮೂಲಕ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಈ ಸಂದರ್ಭದಲ್ಲಿ ಚನ್ನಬಸಪ್ಪ, ಕೇಶವಮೂರ್ತಿ, ಹರೀಶ್, ನಿರಂಜನ್ ಎಸಿ ಇದ್ದರು. ಗಣೇಶ್ ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.